ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗ್ ತುಂಬಾ ಸ್ಪೆಷಲ್ಲು. ನೀವು ಲಾಸ್ಟ್ವರೆಗೂ ಕೂಡ ನೋಡ್ರಿ, ಗೊತ್ತಾಗುತ್ತೆ ಏನು ಸ್ಪೆಷಲ್ ಇರುತ್ತೆ ಅಂತ ಹೇಳ್ಬಿಟ್ಟು. ಏನಿವತ್ತು ಬ್ಲೂನಲ್ಲಿ ರೆಡಿಯಾಗಿ ಮಿಂಚ್ತಾ ಇದ್ದಾಳೆ ಅಂತ ಅನ್ಕೋತಿದ್ದೀರಾ? ಎಸ್, ಅಫ್ಕೋರ್ಸ್ ಇವತ್ತು ಒಂದು ಸ್ಪೆಷಲ್ ಡೇ ನನಗೆ ಅಂತಲೇ ಹೇಳ್ಬೋದು. ಸೊ ನಾನಿವಾಗ ರೆಡಿ ಆಗ್ತಾ ಇದ್ದೀನಿ. ಅತ್ತೆ ಮನೆ ಇದ್ದೀನಿ ನಾನು. ಏನಕ್ಕೆ ರೆಡಿ ಆಗ್ತೀನಿ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ರೆಡಿನ ಆಗ್ತಾ ಇದ್ದೀವಿ. ಸಚಿನ್ ಅವರಿನ್ನ ಬಂದಿಲ್ಲ. ಸೊ ಬಂದಮೇಲೆ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಸೊ ಯಾವಾಗಲೂ ಅಷ್ಟೇ, ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಡ್ತೀವಿ, ಆಮೇಲೆ ಪಾರ್ಟಿ ಸೆಲೆಬ್ರೇಷನ್. ಸೊ ಈಗ ರೆಡಿ ಆಗ್ತಾಯಿದ್ದೀನಿ. ಬ್ಲೂ. ಸೊ ಸ್ನಾನ ಎಲ್ಲ ಮುಗೀತು. ಪಾಪ ಕೂಡ ರೆಡಿಯಾಗಿದ್ದಾಳೆ, ಸಚಿನ್ ಅವ್ರು ಕೂಡ ರೆಡಿಯಾಗಿದ್ದಾರೆ. ಇವತ್ತೇನು ಸ್ಪೆಷಲ್ ಅಂತ ಹೇಳಿದ್ರೆ, ಟುಡೇ ಈಸ್ ಮೈ ಬರ್ಡೇ. ಸೊ ನಂದು ಆಗಸ್ಟ್ 12ಗೆ ಬರ್ಡೇ. ಸೊ ನಾನು ಅಪ್ಲೋಡ್ ಮಾಡ್ತಿರೋದು ವಿಡಿಯೋನ ಬಂದು ನಿಮಗೆ 2 ಡೇಸ್ ಗ್ಯಾಪ್ ಆಯಿತು ಅಪ್ಲೋಡ್ ಮಾಡೋದು. ಸೊ ಇವತ್ತು 14th. ಸೊ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ ನಾನು ವಿಡಿಯೋನ. ನಂದು ಬರ್ಡೇ ಬಂದು ಆಗಸ್ಟ್ 12ಗೆ. ಸೊ ಹಾಗಾಗಿ ಇವತ್ತು ಬರ್ಡೇ ಇದೆ ಅಂತೇಳಿ ಸೊ ಬೆಳಿಗ್ಗೆನೇ ಬೇಗ ಇದ್ದು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಮ್ಯಾಚಿಂಗು ನಾನು ಇಯರಿಂಗ್ಸ್ ಮತ್ತು ಬ್ಯಾಂಗಲ್ಸ್ ಎಲ್ಲ ಹಾಕ್ಕೊಂಡು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಬ್ಲೂ ಕಾಂಬಿನೇಷನ್ಸ್ ಬ್ಲೌಸ್, ನಾನು ಬೇರೆ ಆಲ್ಟರ್ನೇಟಿವ್ ಬ್ಲೌಸನ್ನು ಸ್ಟಿಚ್ ಮಾಡಿಸ್ಲಿಲ್ಲ, ಅದೇ ಮ್ಯಾಚಿಂಗ್ ಬ್ಲೌಸನ್ನೇ ಹಾಕ್ಕೊಂಡಿದ್ದೀನಿ ಸ್ಟಿಚ್ ಮಾಡಿಸ್ಕೊಂಡು. ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಯಾರಿ ಪರ್ಸನಲಿ ನನಗೆ. ನೋಡಿ ಫ್ರೆಂಡ್ಸ್, ಇವತ್ತು ನನ್ನ ಹೆಂಡತಿದು ಬರ್ತಡೇ. ಇವತ್ತು ಬ್ಲಾಗ್ ನೋಡಿ. ಮತ್ತೆ ಹೇಳಬೇಕು. ಸಚಿನ್ ಅವ್ರು ನನಗೆ ವಿಶ್ ಮಾಡೋಕ್ಕೆ ಅಂತ ಬಂದರು. ಸೊ ಕ್ಯಾಮ್ರಾ ನೋಡಿ ಅವ್ರಿಗೇನೆ ನಗು ಬರ್ತಿತ್ತು. ನಾನು ಹೇಳ್ಕೊಡ್ತಿದ್ದೆ, ನಾನು ಹೇಳ್ಕೊಟ್ಟಂಗೆ ನೀವು ಹೇಳಿ ವಿಶ್ ಮಾಡಿ ಅಂತ ಹೇಳ್ತಾ ಇದ್ದೆ. ಅವರು ಫನ್ನಿಯಾಗಿ ವಿಶ್ ಮಾಡ್ತಿದ್ರು. ನನ್ನ ಹೆಂಡತಿ ಬರ್ಡೇ ಇವತ್ತು, ಹಾಯ್ ಫ್ರೆಂಡ್ಸ್ ಅಂತೆಲ್ಲ ಮಾತಾಡ್ತಿದ್ರು. ಸೊ ನಾನು ಅದಕ್ಕೆ ಸ್ವಲ್ಪ ಸೀರಿಯಸ್ಸಾಗಿ ಮಾತಾಡಿ ಅಂತ ಹೇಳ್ಕೊಡ್ತಾ ಇದ್ದೆ ಅವರಿಗೆ. ಇನ್ನೇನು ಹೊರಡೋಣ ಅಂತ ಹೇಳಿ ರೆಡಿ ಆಗಿದ್ದೀನಿ. ಆಲ್ಮೋಸ್ಟ್ ನಾನು ಲೂಸರ್ ಬಿಟ್ಟಿದ್ದೆ, ಬಟ್ ಗಾಳೀಲಿ ಹೋಗ್ತಾ ಅದು ಸ್ಪ್ರೆಡ್ ಆಗುತ್ತೆ, ಫುಲ್ ಸಿಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಸ್ಕ್ರೋಲ್ ಮಾಡಿ ನಾನು ಕ್ಲಿಪ್ ಹಾಕ್ಬಿಟ್ಟಿದ್ದೀನಿ ಸಿಂಪಲ್ಲಾಗಿ. ದೇವಸ್ಥಾನದ ಹತ್ರ ಲೂಸರ್ ಬಿಟ್ಟರೆ ಆಯಿತು ಅಂತ ಹೇಳಿ. ಸೊ ರೆಡಿಯಾಗಿದ್ದೀನಿ. ಇವಾಗ ಬ್ಲೌಸು ಟ್ರೆಂಡಿಂಗ್ ಡಿಸೈನ್ ಸ್ಟಿಚ್ ಮಾಡಿಸ್ತಾರಲ್ಲ, ಸೊ ಫ್ರಂಟಲ್ಲಿ 2 ಲೈನ್ ಬರುತ್ತಲ್ಲ ಥ್ರೆಡ್ಡು, ಸೊ ಆ ಥರ ಮಾಡಿಸಿದ್ದೀನಿ. ಸೊ ಚೆನ್ನಾಗಿತ್ತು, ಅದೊಂಥರ ಡಿಫ್ರೆಂಟಾಗಿದೆ ಬ್ಲೌಸ್ ಅಂತೇಳಿ. ಸೊ ನಾವು ದೇವಸ್ಥಾನಕ್ಕೆ ಬಂದೇ ಬಿಟ್ವಿ. ನಾವು ಬಂದಿದ್ದು ಉಕ್ಕುಡಕ್ಕೆ ಹೋಗೋಕ್ಕಾಗಲಿಲ್ಲ, ಬಿಕಾಸ್ ಮಳೆ ಬರ್ತಾ ಇತ್ತು. ಸೊ ತುಂಬ ದೂರ ಆಗುತ್ತೆ. ಇನ್ನು ನಾವು ಡಾಲ್ಫಿನ್ ಬೇರೆ ಹೋಗಬೇಕಿತ್ತು. ಸಾಯಂಕಾಲ ಪಾರ್ಟಿ ಬೇರೆ ಇದೆ, ಬೇಗನೆ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ನಾನು ನಮ್ಮ ಹತ್ತಿರದಲ್ಲಿ ಇರುವಂತಹ ನಮ್ಮ ಶ್ರೀರಂಗಪಟ್ಟಣದಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ, ಅಲ್ಲಿಗೆ ಬಂದಿದ್ವಿ. ಲಾಸ್ಟ್ ಇಯರ್ ನಮ್ಮ ಆ್ಯನಿವರ್ಸರಿಗೆ ಕೂಡ ಇಲ್ಲಿಗೆ ಬಂದಿದ್ದು. ಸೊ ಹೀಗೇ ಹತ್ರ ಇದೆ ನಮಗೆ ಅಂತ ಹೇಳ್ಬಿಟ್ಟು ಶ್ರೀರಂಗಪಟ್ಟಣದಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ವೆರಿ ಫೇಮಸ್ ಇದು. ಸೊ ನೋಡ್ತೀವಿ, ದೇವಸ್ಥಾನ ಒಳಗಡೆ ದರ್ಶನ ಮಾಡ್ಕೊಂಡು ಆದಮೇಲೆ ಹೊರಗಡೆ ಬಂದು ಈ ಥರ ವ್ಯೂ ಕಾಣುತ್ತೆ. ಅಲ್ಲಿ ಬಾವಿ ಥರ ನೋಡಿದ್ರಲ್ವ ಎಷ್ಟು ಚೆನ್ನಾಗಿದೆ ಅಂತೇಳಿ. ಆ ಕೊಳ ಯೂಸ್ ಮಾಡಲ್ಲ, ಪಕ್ಷಿನ ನೀರು ಕುಡಿತಾವೆ ಅಷ್ಟೇ. ಸೊ ಅಲ್ಲಿ ನೋಡ್ತಿರ್ಬೋದು, ತುಂಬ ಚೆನ್ನಾಗಿತ್ತು ಹೊರಗಡೆ ಮಂಟಪಗಳು, ಮತ್ತು ತುಂಬಾ ಪೀಸ್ಫುಲ್ ಆಗಿತ್ತು. ಮತ್ತು ಯಾರು ಸೈಲೆಂಟಾಗಿರ್ತಾರೆ, ಯಾರು ಕೂಡ ಮಾತಾಡಲ್ಲ, ಜಾಸ್ತಿ ಗಲಿಬಿಲಿ ಥರ. ತುಂಬ ದೇವಸ್ಥಾನ ಅಂತಂದರೆ ಡಿಸಿಪ್ಲೀನು ಮತ್ತು ಸೈಲೆನ್ಸ್ ಇದ್ದೇ ಇರುತ್ತೆ. ಮತ್ತು ಇಲ್ಲಿ ಜನಗಳು ಕೂಡ ಅಷ್ಟೇ, ಕ್ರೌಡ್ ಏನಿರಲ್ಲ. ಸೊ ಈ ಒಳಗಡೆ ದರ್ಶನ ಅಂತಂದರೆ ನಾವು ತೊಗೊಂಡೋಗಿದ್ವಲ್ಲಿ ತುಳಸಿ ಹಾರ ಮತ್ತು ಬಿಳಿ ಹೂ ತೊಗೊಂಡೋಗಿದ್ವಿ. ದೇವರಿಗೆ ತುಂಬಾ ಇಷ್ಟ ಅಂದ್ಬಿಟ್ಟು ತುಳಸಿ ಹಾರ ತೊಗೊಂಡು ಮತ್ತು ಬಿಳಿದು ಹೂವು ಕೊಟ್ಟು ದೇವರಿಗೆ ಕೈನೆಲ್ಲ ಮುಗ್ದು ಸೊ ಹಾಯ್, ಬೆಳಗ್ಗೆಯಿಂದ ಸೊ ದೇವಸ್ಥಾನಕ್ಕೆ ಹೋಗಿದ್ವಿ, ಎಲ್ಲ ಮುಗೀತು. ಸೊ ಇವಾಗ ಕೇಕ್ ಕಟ್ಟಿಂಗ್ ಇದೆ. ಸೊ ನಾವು ಆ್ಯಸ್ ಯೂಶುವಲ್ ಬರೋ ಥರ ಕೇಕ್ ಕಟ್ಟಿಂಗ್ ಮಾಡ್ಸೋಕ್ಕೆ ಅಂತ. ಸೊ ನಾವು ಆ್ಯಸ್ ಯೂಶುವಲ್ ಯಾವಾಗಲೂ ಕೇಕ್ ಕಟ್ ಮಾಡೋ ಸ್ಪಾಟ್ ಅಂತ ಅದು ಡಾಲ್ಫಿನ್ನು. ಸೊ ಹಾಗಾಗಿ ಇವಾಗಲೂ ಕೂಡ ಡಾಲ್ಫಿನ್ಗೆ ಕರ್ಕೊಂಡು ಬಂದು ಸಚಿನ್ ಅವರು. ಸೊ ಕೇಕ್ ಕಟ್ಟಿಂಗ್ ಮಾಡೋಣ ಅಂತೇಳಿ ನಾನು, ಪಾಪು, ಸಚಿನ್ ಅವ್ರು 3 ಜನ ಬಂದಿದ್ದೀನಿ, ಯಾರೂ ಬಂದಿರಲಿಲ್ಲ. ಇನ್ನೆಲ್ಲ ಸಾಯಂಕಾಲ ಬರ್ತಾರೆ ಅಂತ ಹೇಳಿದ್ರಲ್ಲ. ಸೊ ನಾವು ಪರ್ಸ್ನಲ್ಲಿ ಬಂದು ಕೇಕ್ ಕಟಿಂಗ್ ಮಾಡಿಸ್ಕೊಂಡು ಹೋದ್ವಿ.
ಸೊ ಯಾವಾಗಲೂ ಮಾಡ್ತಾನೆ ಇರ್ತೀನಿ ಕೇಕ್ ಕಟ್ಟಿಂಗ್. ಒಂದು ಸೆಲೆಬ್ರೇಷನ್ ಆಗಿರ್ಬೋದು, ಪಾಪ ಬರ್ಡೇಗಳಾಗಿರ್ಬೋದು, ಎಲ್ಲರೂ ಕೇಕ್ ಕಟ್ ಮಾಡಿ ಅದೊಂಥರ ಬೋರಿಂಗ್ ಅಂತ ಎನಿಸ್ಬಿಟ್ಟಿದೆ. ಸೊ ಇವಾಗ ಬರ್ಡೇ ಅಂತಂದರೆ ಮಾಡಲೇಬೇಕಲ್ಲ. ನಾನು ರೆಡಿಯಾಗಿದ್ದು ಈ ಥರ ಬ್ಲ್ಯಾಕಲ್ಲಿ ರೆಡಿಯಾಗಿದ್ದೆ. ನಂಗೆ ಬ್ಲ್ಯಾಕ್ ಕಲರ್ನ ತುಂಬಾ ಇಷ್ಟ. ಸೊ ಬ್ಲ್ಯಾಕ್ಗೆ ಕಾಸ್ಟಮೈಸ್ ಅಂದರೆ ಮಿಕ್ಸ್ ಮ್ಯಾಚ್ ಕಲರ್ ರೆಡ್ ಮತ್ತು ಗೋಲ್ಡನ್ ಕಲರ್ಸ್ ಇತ್ತು, ಚೆನ್ನಾಗಿತ್ತು. ನಂಗೆ ಡ್ರೆಸ್ಸು ಮತ್ತು ಇಯರಿಂಗ್ಸ್ ಕೂಡ ವೈಟೇ ಹಾಕ್ತೆ ನಾನು, ಬ್ಲ್ಯಾಕ್ ಇರಲಿಲ್ಲ. ಸೊ ಹಾಗಾಗಿ ನಾನು ವೈಟನ್ನೇ ಮ್ಯಾಚ್ ಮಾಡಿ ಹಾಕಿದ್ದೀನಿ. ಡಾಲ್ಫಿನಲ್ಲಿ ಯಾರೋ ಜಾಸ್ತಿ ಜನಗಳಿರಲಿಲ್ಲ ನಾವು ಹೋದಾಗ ಆಲ್ಮೋಸ್ಟ್ ಟೈಮ್ ಬಂದು 12 ಆಗಿತ್ತು. ಯಾರೂ ಅಷ್ಟು ಜನ ಇರಲಿಲ್ಲ. ಸೊ ನಾವೇನೇ ಹೋಗಿದ್ದು. ಸೊ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಎಲ್ಲ ತಿಂದ್ಕೊಂಡು ಒಂದಷ್ಟು ಫೋಟೋಸ್ ತಗೊಂಡು ಪಾಪುನೆಲ್ಲ ಕೂರಿಸಿ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡು ತಿಂದ್ಕೊಂಡು ಸೆಲೆಬ್ರೇಷನ್ ಮಾಡಿಕೊಂಡು ಬೇಗನೆ ಹೋಗೋಣ ಅಂತೇಳಿ ಹೊರಡ್ತಿದ್ವಿ. ಸೊ ಹೀಗಿತ್ತು ನಾನು ಹೊರಗಡೆ ಡಾಲ್ಫಿನಲ್ಲಿ ಕೇಕ್ ಮಾಡಿದ್ದು. ನನ್ನ ಏನು ಒಂದು ಔಟ್ಫಿಟ್, ಬರ್ಡೇ ಡ್ರೆಸ್ ಯಾವ ಥರ ಕಾಣಿಸ್ತಿದೆ ಮತ್ತು ಸೆಲೆಬ್ರೇಷನ್ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ಅಂದರೆ ಇನ್ನೂ ಸಾಯಂಕಾಲ ಮನೆಯಲ್ಲಿ ಸೆಲೆಬ್ರೇಷನ್ಸ್ ಅಂದರೆ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಸೊ ಹಾಗಾಗಿ ಅಲ್ಲೂ ಕೂಡ ಒಂದು ಪಾರ್ಟಿ ಥರ ಇರುತ್ತೆ. ಅದನ್ನು ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಬೇಕು. ಸೊ ನೀವು, ನಾನೇ ತಿಂದ್ಕೊತಾ ಇದ್ದೆ. ಕೇಕ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ, ಅಫ್ಕೋರ್ಸ್ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಕೇಕ್ಸು. ಸೊ ನಾನು ಚಾಕ್ಲೇಟ್ ಫ್ಲೇವರ್ ತಗೊಂಡಿದ್ದ ಕಾರಣ. ಸೊ ಹಾಯ್, ಇವು ಬೆಳಿಗ್ಗೆಯಿಂದ ದೇವಸ್ಥಾನಕ್ಕೆ ಹೋಗಿದ್ದಾಯಿತು. ಸೊ ದೇವಸ್ಥಾನದಿಂದ ನಾವು ಹಂಗೇನೆ ಕೇಕ್ ಸೆಲೆಬ್ರೇಷನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಾವು ಡಾಲ್ಫಿನ್ಗೆ ಹೋಗ್ಬಿಟ್ವಿ. ನಮ್ಮ ಮನೆಗೇನು ಬರಲಿಲ್ಲ. ನಾವು ಮನೆಗೆ ಬಂದು ಸೊ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅದಾದಮೇಲೆ ನಾವು ಡಾಲ್ಫಿನ್ಗೆ ಹೋಗ್ಬಿಟ್ವಿ. ಕೇಕ್ ಸೆಲೆಬ್ರೇಷನ್ ಮಾಡ್ಬೋಣ ಅಂತೇಳಿ, ಯಾಕಂದರೆ ಫ್ರೆಂಡ್ಸ್ ಎಲ್ಲ ಬರ್ತಿರ್ತಾರಲ್ಲ. ಸೊ ಹಾಗಾಗಿ ಬೇಗ ಮುಗಿಸಿಲ್ಲ ಬಂದ್ಬಿಟ್ರೆ ಅಡುಗೆ ಎಲ್ಲ ಮಾಡಿ ಅವ್ರಿಗೆ ಬಡಿಸೋಣ ಅಂತೇಳಿ. ಸೊ ಬೇಗನೆ ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ವಿ. ಅಲ್ಲಿಂದ ಕೇಕ್ ಸೆಲೆಬ್ರೇಷನ್ ಕೂಡ ಮುಗಿಸ್ಕೊಂಡು ಬಂದ್ವಿ. ಇವಾಗ ಫೈನಲಿ ಅಡುಗೆ ಮಾಡ್ತಾಯಿದ್ದೀನಿ. ಸೊ ನಾನ್ ವೆಜ್ಜು, ಮಟನ್, ಚಿಕನ್ ಮಾಡ್ತಾಯಿದ್ದೀನಿ. ಸೊ ಸಾಂಬಾರು ಆಲ್ಮೋಸ್ಟ್ ಮಟನ್ ಸಾಂಬಾರು ಆಗಿದೆ. ಮಟನ್ ಸಾಂಬಾರು, ಚಿಕನ್ ಕಬಾಬ್ ಮತ್ತು ಚಿಕನ್ ಚಾಪ್ಸ್ ಮಾಡಿ ಸೊ ಒಂದು ಗೆಟ್ ಟುಗೆದರ್ ಪಾರ್ಟಿ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್ ಎಲ್ಲ. ಸೊ ಯಾರು ಅಂತಂದರೆ ನೋಡೇ ಇರ್ತೀರ ನೀವು. ಅಫ್ಕೋರ್ಸ್ ನನ್ನ ಬ್ಲಾಗಲ್ಲಿ ಅವರೆಲ್ಲರೂ ನಿಮ್ಗೆ ತೋರಿಸಿರ್ತೀನಿ. ಇವರು ನಮ್ಮ ಫ್ಯಾಮಿಲಿ ಫ್ರೆಂಡ್ ಥರ. ಸೊ ಯಾವುದೇ ಒಂದು ಫಂಕ್ಷನ್ಸ್ ಅಥವಾ ಈವೆಂಟ್, ಏನೇ ಒಂದು ಪ್ರೋಗ್ರಾಮ್ ಅಥವಾ ಕಾರ್ಯಕ್ರಮ ನಡೆದ್ರೂ ಕೂಡ ನಮ್ಮ ಫ್ಯಾಮಿಲಿಗೆ ಅವರು ಬಂದೇ ಬರ್ತಾರೆ. ಅವ್ರು ಬರದೇ ಇದ್ದರೆ ಏನೋ ಒಂಥರ ಮಿಸ್ಸಿಂಗ್ ಅಂತ ಅನಿಸ್ತಿರುತ್ತೆ ನಮಗೂ ಕೂಡ. ಸೊ ಎಲ್ಲರೂ 4 ಗಂಟೆ 5 ಗಂಟೆಗೆ ಬರ್ಬೋದು ಮೇ ಬಿ. ಇವಾಗ ಟೈಮ್ ಬಂದು 3 ಆಗಿಬಿಟ್ಟಿದೆ ಆಲ್ರೆಡಿ. ಸೊ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಕಬಾಬ್ ಒಂದು ಹಾಕ್ಬೇಕು ಅಷ್ಟೇ. ಅದನ್ನು ನಾನು ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದು ಬಿಸಿನೇ ಚಂದ ಅಲ್ವಾ ತಿನ್ನೋಕ್ಕೆ. ಹಾಗಾಗಿ ಅವ್ರು ಬಂದ ಮೇಲೇ ಬಿಸಿ ಬಿಸಿ ಕಬಾಬ್ ಹಾಕೋಣ ಅಂತ. ಇದು ಇನ್ನದು ವಿಷಲ್ ನೋಡಿ. ಸೊ ಒಂದು ಕಡೆ ಚಾಪ್ಸ್ ಅಲ್ಲಿ ಚಿಕನ್ ಫ್ರೈ ಅಲ್ಲಿ ಆಗ್ತಾಯಿದೆ. ಸಾಂಬಾರು ಆಲ್ಮೋಸ್ಟ್ ಡನ್ ಮುಗ್ದಿದೆ, ಮಟನ್ ಸಾಂಬಾರು. ಇವಾಗ ಚಿಕನ್ದು ಕಬಾಬ್ ಮಾತ್ರ ಹಾಕ್ಬೇಕು ಅಷ್ಟೇ. ಮತ್ತು ರೈಸ್ ಇಡಬೇಕು. ರೈಸ್ ಒಂದಿಟ್ಟರೆ ಮುಗೀತು ಫೈನಲಿ. ನಾನು ಎಷ್ಟು ಬೇಗ ಕೆಲಸ ಮಾಡಿದ್ದೀನಿ ಅಂದರೆ ಗಾಯ್ಸ್, ನಾನು ಡಾಲ್ಫಿನಿಂದ ಬೇಗನೆ ಬಂದು ಸೊ ಡ್ರೆಸ್ ಸೆಲೆಕ್ಷನ್ ಮಾಡಿ ಪಾಪುಗೆಲ್ಲ ಅವಳಿಗೆ ಊಟ ಎಲ್ಲ ಮಾಡಿಸಿ ಅವಳನ್ನು ಮಲಗಿಸಿ ಅದಾದಮೇಲೆ ಮನೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು, ಅಂದರೆ ಕಸ ಎಲ್ಲ ಹೊಡೆದು ಎಲ್ಲ ಸ್ವಲ್ಪ ನೀಟ್ ಮಾಡಿಕೊಂಡು ಆಮೇಲೆ ನಾನು ಕುಕ್ಕಿಂಗ್ ಬಂದೆ, ಅಡುಗೆ ಮಾಡೋಕ್ಕೆ ಬಂದೆ. ಸೊ ಇವಾಗ ಅಡುಗೆ ಆಲ್ಮೋಸ್ಟ್ ಡನ್, ಅದು ಕೂಡ ಮುಗಿತಾ ಬಂತು. ಇನ್ನೇನು ಪಾಪು ಎದ್ದರೆ ಅವಳಿಗೆ ಊಟ ಮಾಡಿಸ್ಬೇಕು. ಅವಳಿಗೆ ಊಟ ಮಾಡಿಸಿ ಇವಾಗೆಲ್ಲ ಏನು ಅಡುಗೆಗೆಲ್ಲ ಯೂಸ್ ಮಾಡಿರುವಂಥ ಪಾತ್ರೆಗಳೆಲ್ಲ ಸಿಂಕಲ್ಲಿ ಬಿದ್ದಿದೆ. ಸೊ ಸಿಂಕಲ್ಲಿರೋ ಪಾತ್ರೆ ಎಲ್ಲ ಒಂದು ರೌಂಡ್ ಕ್ಲೀನ್ ಮಾಡಿಬಿಟ್ರೆ ಇನ್ನು ಅವ್ರು ಬಂದಾಗ ಊಟಕ್ಕೆ ಇಡೋಕ್ಕೆ ಸರಿಯಾಗುತ್ತೆ. ನಾನು ಏನಕ್ಕೆ ಬೇಗ ಮಾಡ್ಕೊಳ್ಳೋದು ಅಂತಂದರೆ, ಅವ್ರು ಬಂದಾಗ ಜಸ್ಟ್ ಊಟಕ್ಕೆ ಇಟ್ಬಿಟ್ಟು ಫಸ್ಟು ಆಮೇಲೆ ಕುತ್ಕೊಂಡು ಹರಟೆ ಹೊಡಿಬೋದಲ್ಲ. ಸೊ ಆಗ ಟೈಮ್ ಸ್ಪೆಂಡ್ ಮಾಡ್ಬೋದಲ್ಲ. ಇವಾಗ ಸೇರಿ ತುಂಬ ದಿನ ಆಗಿತ್ತು, ತುಂಬ ಗ್ಯಾಪ್ ಆಗಿತ್ತು ಎಲ್ಲ ಒಟ್ಟಿಗೆ ಸೇರಿ. ಸೊ ಹಾಗಾಗಿ ಈ ಸರಿ ಬಂದರೆ ಮನೆಗೆ ಬೇಗ ಊಟ ಮಾಡಿಕೊಂಡು ಅಥವಾ ಮಾತುಕತೆ ಎಲ್ಲ ಹಾಡ್ಕೊಂಡು ಆಮೇಲೆ ಊಟ ಮಾಡಿದ್ರಾಯ್ತು ಅಂತೇಳಿ ನಾನು ಬೇಗನೆ ಅಡುಗೆ ಮಾಡಿ ಮುಗಿಸಿದ್ದೀನಿ. ಒಂದಷ್ಟು ಇರುತ್ತೆ, ನಾವೆಲ್ಲ ಒಟ್ಟಿಗೆ ಸೇರಿಕೊಂಡ್ರೆ ಎಲ್ಲರನ್ನೂ ಕೂಡ ಕಾಲು ಎಳೆಯೋದು ಅವರು ಇವರು ಅಂತ ಎಲ್ಲ ಇರುತ್ತೆ. ಸೊ ಅದನ್ನು ಕೂಡ ವಿಡಿಯೋ ಮಾಡ್ತೀನಿ ನಿಮಗೆ. ಸೊ ಹಾಗಾಗಿ ಬೇಗನೆ ಅಡುಗೆ ಮಾಡಿ ಮುಗಿಸ್ಬಿಟ್ರೆ ಇನ್ನು ಕೆಲಸ ಏನಿರಲ್ಲ ಅಂತೇಳಿ ನಾನು ಫೈನಲಿ ಕುಕ್ಕಿಂಗ್ ಎಲ್ಲ ಮಾಡಿ ಮುಗಿಸಿದ್ದೀನಿ.
ಈಗ ಪಾತ್ರೆ ಬಂದು ಸಿಂಕಲ್ಲಿರೋದನ್ನ ವಾಶ್ ಮಾಡಿ ಇಡಬೇಕಷ್ಟೇ. ಇನ್ನೆಲ್ಲ ಡನ್ ಆಗ್ಬಿಟ್ಟಿದೆ. ಬಂದು ಇನ್ನು ಊಟ ಮಾಡೋದಷ್ಟೇ ಬ್ಯಾಲೆನ್ಸ್. ಎಲ್ಲಾದ್ರದ್ದು ಸ್ಮೆಲ್ಲು ಮಿಕ್ಸ್ ಆಗಿ ಘಮ ಘಮ ಅಂತಿದೆ. ಒಂದು ಕಡೆ ಮಟನ್ ಸಾಂಬಾರು, ಅದು ಕೂಡ ಗಮ್ ಅಂತಿದೆ ಸ್ಮೆಲ್ಲು. ಇನ್ನೊಂದು ಕಡೆ ಚಿಕನ್ ಚಾಪ್ಸ್ ಬೇಯ್ತಾ ಇದೆ. ಸೊ ಅದು ಕೂಡ ಚೆನ್ನಾಗಿ ಫ್ಲೇವರ್ ಬರ್ತಾ ಇದೆ. ಇನ್ನು ಸೈಡ್ಸ್ಗೆ ಅಂತೇಳಿ ಮಾಮೂಲಿ ಕುಕ್ಕುಂಬರ್ ಮತ್ತು ಲೆಮನ್ ಮತ್ತು ಆನಿಯನ್ ಇರಲೇಬೇಕಲ್ಲ. ಸೊ ನಾನ್ ವೆಜ್ ಅಂತಂದರೆ ಇದಿರಲೇಬೇಕು. ಸೊ ಇದು ಕೂಡ ಸ್ಲೈಸ್ ಮಾಡಿ ಇಟ್ಬಿಟ್ಟಿದ್ದೀನಿ. ಇನ್ನೇ ಏನು ಕೆಲಸ ಇಲ್ಲ ಗೈಸ್. ಅವ್ರು ಬಂದ ತಕ್ಷಣ ಅವ್ರಿಗೆ ಊಟಕ್ಕಿಕ್ಕಿ ಗೆಸ್ಟ್ ಊಟಕ್ಕಿಕ್ಕಿ ಒಂದಷ್ಟು ಮಾತಾಡ್ತೀವಿ, ಒಂದಷ್ಟು ಹರಟೆ ಹೊಡಿತೀವಿ, ಒಂದಷ್ಟು ಫನ್ನಲ್ಲೇ ಇರುತ್ತೆ. ಸೊ ಅದಾದಮೇಲೆ ಅವರು ನನ್ನ ವ್ಲಾಗ್ ನೋಡ್ಕೊಂಡು ರೇಗಿಸ್ತಾ ಇರ್ತಾರೆ, ಶಿಲ್ಪಾಶ್ರೀ ವ್ಲಾಗ್ ಅಂತೇಳಿ. ಸೊ ಸ್ಪೆಷಲಿ ಅಂತ ರೇಗಿಸೋದಂತಲೇ ನಮ್ಮ ಸ್ವಾಮಣ. ಸೊ ಬಿಗ್ ಬ್ರದರ್ ಅವನೇ ನನ್ನ ಜಾಸ್ತಿ ಕಿಂಡಲ್ ಮಾಡೋದು. ಶಿಲ್ಪಾಶ್ರೀ ಬ್ಲಾಗ್ ನನಗೆ ಬೆಳಗ್ಗೆ ವಿಶ್ ಮಾಡಬೇಕಾದ್ರೂ ಅಷ್ಟೇ ಶಿಲ್ಪಾಶ್ರೀ ಬ್ಲಾಗ್ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡ್ತಾ. ಸೊ ಖುಷಿ ಆಯಿತು. ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅವನಿಂದ. ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದೇ ವಿಶ್ ಫ್ರೆಂಡ್ಸ್ ಸರ್ಕಲಲ್ಲಿ ಅಣ್ಣನ ಥರ, ಅಣ್ಣನೂ ಓಕೆ ಫ್ರೆಂಡು ಓಕೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡೋದು ಜಾಸ್ತಿ ಅವನಿಂದನೇ. ಏನೇ ಒಂದು ವಿಶಸ್ ಆದರೂ ಕೂಡ. ಸೊ ನನಗೆ ಕಾಲ್ ಮಾಡಿ ವಿಶ್ ಮಾಡಿದಾಗ ಖುಷಿ ಆಯಿತು. ಸೊ ಇವಾಗ ಬರ್ತಾ ಇದ್ದಾರೆ, ಆನ್ ದ ವೇ ಬರ್ತೀನಿ ಅಂತ ಹೇಳಿದ್ರು. ಸೊ ಇವಾಗ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ನೋಡ್ಬಾ, ಅವ್ರು ಬಂದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾನು, ಏನೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ಹೇಳಿ. ಸೊ ಎಲ್ಲ ರೆಡಿ ಆಗಿದೆ. ಕಬಾಬು ಒಂದು ಕಡೆ, ಕಟ್ ಮಾಡಿರೋ ಕುಕುಂಬರ್, ಆನಿಯನ್, ಲೆಮನ್, ಚಿಕನ್ ಚಾಪ್ಸ್ ಫ್ರೈ ಥರ, ಮತ್ತು ಸಾಂಬಾರು ಕೂಡ ರೆಡಿಯಾಗಿ ಆಗಿದೆ. ಬಂದರು ಫೈನಲಿ ಗೈಸ್, ಬಂದರು ನೋಡಿ. ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಕೂಡ ಬಂದರು. ಫ್ಯಾಮಿಲಿ ಫ್ರೆಂಡ್ಸ್ ಅಂದರೆ ಅವರೇನೆ. ಸೊ ನಮ್ಮ ಕಾವ್ಯಕ್ಕ, ನಮ್ಮ ನಂದು, ನಮ್ಮ ಸ್ವಾಮಣ, ಎಲ್ಲ ನಮ್ಮ ಕೃಷ್ಣಪ್ಪ, ನಮ್ಮ ವಿಪಿ. ಸೊ ಎಲ್ಲ ಕೂಡ ಬಂದರು. ಅಕ್ಕ ನನಗೆ ಗಿಫ್ಟ್ ಕೂಡ ತೊಗೊಬಂದಿತ್ತು. ಅದನ್ನ ಅಕ್ಕ ತೊಗೊಬರಕ್ಕೆ ಹೋದಿ ಅಂತ ಹೇಳಿದ್ರು. ಓಪನ್ ಮಾಡು ಚಿನ್ನ ಅಂತ ಅಂದ್ಬಿಟ್ಟು ಅಕ್ಕ ಓಪನ್ ಮಾಡಿಸ್ತು. ಏನಿರ್ಬೋದು ಅಂತ ಗೆಸ್ ಮಾಡಿ ನೀವು. ನಾನು ಅದೇ ಕ್ಯೂರಿಯಾಸಿಟಿದಲ್ಲಿ ಗೆಸ್ ಮಾಡ್ಕೊಂಡು ಓಪನ್ ಮಾಡ್ತಾ ಇದ್ದೆ. ಫೈನಲಿ ಅಕ್ಕ ಅದನ್ನು ಗಿಫ್ಟ್ ಮಾಡಿಸಿದ್ರೆ ಒಳಗಡೆ ಒಂದು ಬಾಕ್ಸ್ ಇತ್ತು, ಅದನ್ನು ಕೂಡ ತೆಗೆದೆ. ನನಗೆ ಗಿಫ್ಟ್ ನೋಡಿ ಖುಷಿ ಆಯಿತು. ಸೊ ಬಂದಮೇಲೆ ನೋಡಿ ಗಾಯ್ಸ್, ನಮ್ಮ ಸ್ವಾಮಣ ಏನೆಲ್ಲ ತೊಗೊಬಂದಿದ್ದಾನೆ ಅಂತ ನಾನು ನಿಜ ಎಕ್ಸ್ಪೆಕ್ಟೇ ಮಾಡಿಲ್ಲ. ಕೇಕು ಮತ್ತು ನನಗೆ ಹಾಕೋಕ್ಕೆ ಟೊಪ್ಪಿ, ಬರ್ಡೇದು ಅದು, ಮತ್ತು ಕ್ಯಾಂಡಲ್ಸ್, ಮತ್ತು ಬ್ಲಾಸ್ಟರ್ ಅದನ್ನೆಲ್ಲ ತೊಗೊಬಂದಿದ್ದಾನೆ. ನಾವಿಬ್ಬರೇ ನಾವಿಬ್ಬರೇ ಹೋಗಿ ಕೇಕ್ ಕಟ್ ಮಾಡ್ಕೊಂಡು ಬಂದಿದ್ವಿ. ಆದರೆ ಬೇರೆ ನನಗೆ ಇದೆಲ್ಲ ತೊಗೊಂಬಂದು ಸರ್ಪ್ರೈಸ್ ಕೊಟ್ಟ. ಅಲ್ಲಿ ನೋಡ್ತಿರ್ಬೋದು ಕೇಕ್ ಮೇಲೆ ಯೂಟ್ಯೂಬ್ದು ಸಿಂಬಲ್ ಇದೆ, ಮತ್ತು ಶಿಲ್ಪಾಶ್ರೀ ಬ್ಲಾಗ್ ಅಂತ ಮೆನ್ಷನ್ ಮಾಡ್ತಿದ್ದಾನೆ. ನಂಗೆ ಸಿಕ್ಕಾಬಟ್ಟೆ ಖುಷಿ ಆಯಿತು. ಇದು ಅನ್ಎಕ್ಸ್ಪೆಕ್ಟೆಡು. ಆ್ಯಕ್ಚುಲಿ ನನಗೆ ಗೊತ್ತೇ ಇಲ್ಲ ಈ ಥರ ಎಲ್ಲ ಮಾಡಿಸ್ಕೊಂಡು ಬರ್ತಿದ್ದಾನೆ ಅಂತೇಳಿ. ಸೊ ನನಗೆ ಖುಷಿ ಆಯಿತು. ಅವನು ಕೊಟ್ಟಿದ್ದಾನೆ ಅನ್ನೋದಕ್ಕಿಂತ ನನಗೋಸ್ಕರ ಅಷ್ಟೆಲ್ಲ ಪ್ಲ್ಯಾನ್ ಮಾಡ್ತಾನಲ್ಲ ಅನ್ನೋದಷ್ಟು ಖುಷಿ ನನಗೆ. ಸೊ ಅವ್ನು ಗಿಫ್ಟಿಂದ ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಕೊಡಬೇಕು ಅವಳಿಗೆ ಸರ್ಪ್ರೈಸಾಗಿ ಏನಾದರೂ ಅನ್ನೋದು ಅವ್ನು ಥಿಂಕ್ ಮಾಡ್ತಾನಲ್ಲ, ನನಗೆ ಅದು ಖುಷಿ ಕೊಡುತ್ತೆ. ಸೊ ನಂಗೆ ಅದೇ ಇಷ್ಟ ಆಗೋದು. ಸೊ ಆ ಸೆಂಟಿಮೆಂಟೇ ನಂಗೆ ಇಷ್ಟ ಆಗೋದು ನಮ್ಮ ಅಣ್ಣನಲ್ಲಿ. ಸೊ ಕೇಕ್ ಕಟ್ ಮಾಡ್ಬೇಕಾದ್ರೆ ಒಂದಷ್ಟು ಫನ್ನಿಯಾಗಿ ಮಾತಾಡಿಕೊಂಡು ಬೇಗ ಕಟ್ ಮಾಡಿ ಅಂತೆಲ್ಲ ಹೇಳ್ತಿದ್ರು. ಸೊ ಬ್ಲಾಸ್ಟರ್ ರೆಡಿ ಮಾಡೋಕ್ಕೆ ನಮ್ಮ ಬ್ರೋ ಈ ಕಡೆ ಬರ್ತಾಯಿದ್ರು. ಅಂದರೆ ನಾನು ನಿಂತಿರ್ಬೇಕಾದ್ರೆ ಒಂದಷ್ಟು ವೀಡಿಯೋಸ್ ಮತ್ತು ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೋತಾಯಿದ್ರು. ನಮ್ಮ ಪಾಪ ಅಂತೂ ಫುಲ್ ಗಾಬರಿ ಅಂದ್ಕೊಳ್ಳಿ. ಅಷ್ಟು ಜನ ಸಡನ್ನಾಗಿ ಮನೆಗೆ ಬಂದುಬಿಟ್ರು ಅಂತ ಹೇಳ್ಬಿಟ್ಟು ಸಖತ್ ಅವಳು ಗಾಬರಿ ಮಾಡ್ಕೊಂಡು ಭಯ ಪಡ್ಕೋತಿದ್ಲು, ಅಳ್ತಿದ್ಲು ಜಾಸ್ತಿ. ಜನ ನೋಡಿದ್ರೆ ಹಂಗೆ ಸ್ವಲ್ಪ ಅಳ್ತಾಳು. ಸಚಿನವ್ರು ಎತ್ಕೊಂಡು ಸಮಾಧಾನ ಮಾಡ್ತಿದ್ರು. ಸೊ ಬ್ಲಾಸ್ಟರ್ ನೋಡಿ ಯಾವ ಥರ. ಸೊ ಬ್ಲಾಸ್ಟ್ ಆಯಿತು. ಇನ್ನು 2 ಕಡೆಯೂ ಕೂಡ ಕ್ಯಾಂಡಲ್ ಎಲ್ಲ ಇಟ್ಟು ಸೊ ಸೆಲೆಬ್ರೇಷನ್ ಮಾಡಿದ್ವಿ. ಫೈನಲಿ ನನ್ನ ಬರ್ಡೇ ಫೈನಲ್ ಟಚ್ ಅಂತಲೇ ಹೇಳ್ಬೋದು ಇದು. ಬೆಳಿಗ್ಗೆಯಿಂದ ಏನೆಲ್ಲ ಆಗಿದ್ರು ಕೂಡ ಅಷ್ಟೊಂದು ಖುಷಿ ಪಟ್ಟಿದ್ರು, ಬಟ್ ಈ ಟೈಮಲ್ಲಿ ಆಗುವಂಥ ಖುಷಿ ಸೊ ಹೇಳ್ಕೊಳಕ್ಕಾಗಲ್ಲ. ಯಾಕಂದರೆ ನಾನು ಸಚಿಂದರ್ ಪಾಪು 3 ಜನ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಹೆಂಗಿರುತ್ತೆ. ನಮ್ಮ ಜೊತೆ ನಮಗೆ ತುಂಬಾ ಹತ್ರ ಆಗಿರೋರು, ನಮಗೆ ತುಂಬ ಕ್ಲೋಸ್ ಇರೋರು ಬಂದು ನಮ್ಮ ಜೊತೆ ಸೆಲೆಬ್ರೇಷನ್ ಮಾಡಿದ್ರೆ ಆ ಖುಷಿನೇ ಬೇರೆ ಅಲ್ವಾ. ಸೊ ಹಾಗಾಗಿ ಸಿಕ್ಕಾಬಟ್ಟೆ ಖುಷಿ ಐತೆ ನನಗೆ. ಎಲ್ಲರೂ ಬಂದಿದ್ದರು. ಸೊ ನಾನು ಅನ್ಕೋತೀನಿ ಸೊ ಬ್ಲೆಸ್ಡ್.
ಈ ವರ್ಷ ನಾನು ಯಾವ ವರ್ಷನೂ ಕೂಡ ಈ ಥರ ಇಷ್ಟೊಂದು ಸೆಲೆಬ್ರೇಷನ್ ಮಾಡ್ಕೊಂಡಿಲ್ಲೇ ಖುಷಿಯಿಂದ. ಸೊ ಈ ವರ್ಷ ಸಖತ್ ಖುಷಿ ಇತ್ತು. ಸ್ಪೆಷಲಿ ನಮ್ಮ ಕಾವ್ಯಕ್ಕ ಕೂಡ ಬಂದಿತ್ತು, ನಮ್ಮ ಕೃಷ್ಣಪ್ಪ, ನಮ್ಮ ವಿ ಪಿ ಎಲ್ಲ ಕೂಡ ಬಂದಿದ್ದರು. ನಾನು ಆ್ಯಕ್ಚುಲಿ ನಮ್ಮ ಕಾವ್ಯಕ್ಕ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಸೊ ಬಂತಲ್ಲ, ಸೊ ಅದೇ ಒಂದು ಸರ್ಪ್ರೈಸ್ ನನಗೆ. ಅಕ್ಕ ಗಿಫ್ಟ್ ಬೇರೆ ತಂದು ಕೊಟ್ಬಿಡ್ತು. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನಾನು ಇಲ್ಲಿಂದನೇ ನಿಮಗೆ ವಿಶ್ ತಿಳಿಸ್ಬಿಡ್ತೀನಿ, ಥ್ಯಾಂಕ್ ಯು ಅಂತೇಳಿ. ಸೊ ಕೇಕೆಲ್ಲ ಕಟ್ಟಿಂಗ್ ಮಾಡಾದ್ಮೇಲೆ ಒಂದಷ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೋತಿದ್ವಿ. ಅದು ನಮ್ಗೆ ಯಾವುದೇ ಒಂದು ಸೆಲೆಬ್ರೇಷನ್ ಮಾಡಿಕೊಂಡ್ರು ಕೂಡ ನಮ್ಮ ಸ್ವಾಮಣ್ಣ ಅವರೇ ನಮಗೆ ಕ್ಯಾಮ್ರಾಮೇನು. ಸೊ ಅವರೇ ಎಲ್ಲರದ್ದು ಫೋಟೋಸ್ ಎಲ್ಲ ತೆಗೆದು ಹಿಂಗೆ ಹಿಡ್ಕೊ ಹಂಗೆ ಹಿಡ್ಕೊ, ಮತ್ತು ನಮ್ಮ ಕಾವ್ಯಕ್ಕ ನಮ್ಮ ನಂದು ಹೇಳ್ಕೊಡ್ತಿದ್ರು, ಈ ಥರ ಪೋಸ್ ಕೊಡು ಆ ಥರ ಪೋಸ್ ಕೊಡಿ ಎತ್ಕೊಂಡು ಕೇಕಲ್ಲಿಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡೆ. ಸೊ ನನಗೆ ಕೇಕ್ ನೋಡೇ ನನಗೆ ಸಿಕ್ಕಾಪಟ್ಟೆ ಖುಷಿಯಾಗೋಯಿತು. ಶಿಲ್ಪಾಶ್ರೀ ವ್ಲಾಗ್ ಅಂತ ಇತ್ತಲ್ಲ, ಅದೊಂದು ಡೈನಾಮಿಕ್ ಲೈನ್ ಅಂತಲೇ ಹೇಳ್ಬೋದು. ನಾನು ಒಂದೇನೋ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅದನ್ನು ಕೇಕ್ ಮೇಲೆ ಬರ್ಸ್ಕೊಂಡು ನಮ್ಮ ಅಣ್ಣಂಗೆ ಹತ್ರ ಐಡಿಯಾ ನೋಡಿ ಹೆಂಗೆ ಬಂದಿದೆ ಅಂತ. ಎಲ್ಲರೂ ನಾರ್ಮಲಾಗಿ ಶಿಲ್ಪಾಶ್ರೀ ಹ್ಯಾಪಿ ಬರ್ಡೇ ಶಿಲ್ಪಾಶ್ರೀ ಅಂತ ನನ್ನ ಹೆಸ್ರು ಹಾಕ್ಸ್ಬಿಟ್ಟು ಹ್ಯಾಪಿ ಬರ್ಡೇ ಅಂತ ಹಾಕ್ಸ್ತಾರೆ. ಬಟ್ ಇವನು ಸಿಕ್ತಾಗೆಲ್ಲ ಶಿಲ್ಪಾಶ್ರೀ ವ್ಲಾಗ್ ಅಂತ ರೆಗ್ಸಿ ಕೊನೆಗೆ ಕೇಕ್ ಮೇಲೆ ಅದನ್ನೇ ಹಾಕಿಸ್ಬಿಟ್ಟಿದ್ದಾರೆ. ಸೊ ಸಿಕ್ಕಾಬಟ್ಟೆ ಖುಷಿಯಾಯಿತು. ಆ ಥಾಟ್ ಬಂತಲ್ಲ ನಮ್ಮ ಬ್ರೋಗೆ ಅಂತೇಳಿ ಖುಷಿಯಾಯಿತು. ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೋಗಲ್ಲ ಅವ್ರ ಮುಂದೆ, ಮತ್ತು ಹೇಳ್ಕೊಳಕ್ಕೆ ಹೋಗಲ್ಲ ಅವ್ರ ಮುಂದೆ. ಎಲ್ಲ ನಾವು ನಮ್ಮ ಮನಸ್ಸಲ್ಲಿರುತ್ತೆ, ಅವ್ರ ಮೇಲಿರೋ ಪ್ರೀತಿ ಗೌರವ ಅದೆಲ್ಲ ಮನಸ್ಸಲ್ಲೇ ಇರುತ್ತೆ. ಸೊ ಕೇಕೆಲ್ಲ ಕಟ್ ಮಾಡಿ ತಿನ್ನಿಸ್ತಾ ಇದ್ದಾರೆ ನೋಡಿ ನನಗೆ ಕೇಕ್ನ. ನಾನು ಬ್ಲ್ಯಾಕು, ಸೊ ನಮ್ಮ ಸ್ವಾಮಣ್ಣನೂ ಬ್ಲ್ಯಾಕೇ ಹಾಕ್ಬಿಟ್ಟಿದ್ವಿ. ಅದು ಕೂಡ ಅನ್ಎಕ್ಸ್ಪೆಕ್ಟೆಡು, ಮ್ಯಾಚಿಂಗ್ ಮಾಡ್ಕೋಬೇಕು ಅಂತ ಏನಿಲ್ಲ. ಸೊ ಅದೇ ಅನ್ಎಕ್ಸ್ಪೆಕ್ಟೆಡು. ಸೊ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್, ಮೇ ಬಿ ಬ್ಲೂ ಅನಿಸುತ್ತೆ ಇದು ನಮ್ಮ ಸ್ವಾಮಣ್ಣ ಹಾಕಿರೋದು ಗೊತ್ತಿಲ್ಲ. ನಾನು ಈ ಥರ ಬ್ಲ್ಯಾಕೇ ಹಾಕಿದ್ದೆ. ಅದು ನಮ್ಮ ವಿ ಪಿ, ಇದು ನಮ್ಮ ಕಾವ್ಯಕ್ಕನ ಮಗ. ಸೊ ನಮ್ಮ ವಿ ಪಿ ಇದು ನಾನು ಹಾಕ್ಕೊಂಡಿದ್ದು ತೊಗೊಂಡು ಅವ್ರು ಹಾಕ್ಕೊಂಡಿದ್ದಾರೆ. ನೋಡಿ ಹೆಂಗೆ ಕಾಣಿಸ್ತಿದ್ದೇನೆ ಅಂತ. ನಾನು ಕೇಕ್ ತಿನ್ನಿಸ್ಬೇಕು ಫಸ್ಟ್ ಅಂದ್ಕೊಂಡು ಬರ್ತಾಯಿದ್ದೆ. ಸೊ ಫೈನಲಿ ಎಲ್ಲರೂ ಬಂದು ಒಬ್ಬೊಬ್ರಾಗಿ ಬಂದು ಕೇಕ್ ತಿನ್ನಿಸೋದು, ಅದ್ರದ್ದು ಒಂದಷ್ಟು ಫೋಟೋಸು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡ್ವಿ. ಸೊ ಚೆನ್ನಾಗಾಯಿತು. ಇದು ನಮ್ಮ ಕೃಷ್ಣಪ್ಪ. ಸೊ ನಮ್ಮ ತಂದೆ ಸ್ಥಾನದಲ್ಲಿ ಅವರಿದ್ದಾರೆ. ನಮ್ಮ ಕಾವ್ಯಕ್ಕ ಅಂತ ಹೇಳಿದ್ದಾರ. ಸೊ ಅವ್ರ ಮಾವ ನಮ್ಮ ಅದೇ ಯಾವುದೇ ಒಂದು ಫಂಕ್ಷನ್ನು ಅಥವಾ ಏನೇ ಒಂದು ಕಾರ್ಯಗಳಿಗೂ ಕೂಡ ನಾವೆಲ್ಲ ಒಟ್ಟಿಗೆ ಸೇರ್ತೀವಿ. ಸೊ ಅವ್ರು ಬಂದಿದೆ ಅಂತೂ ಇನ್ನೂ ಖುಷಿ ನನಗೆ. ನನಗೆ ಗೊತ್ತೇ ಇಲ್ಲ ಅವ್ರು ಬರ್ತಾರೆ ಅನ್ನೋದು. ಸೊ ಬಂದಿದ್ದರು. ಸೊ ಖುಷಿ ಆಯಿತು ನನಗೆ ಸಿಕ್ಕಾಬಿಟ್ಟೆ. ನನ್ನ ಅಕ್ಕ ಮತ್ತು ವಿ ಪಿ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಅಪ್ಪ ಬರ್ತಾರೆ ಅಂತ ಹೇಳಿದ ಮೇಲೆ ಖುಷಿ ಆಯಿತು. ಸೊ ಅವ್ರಿಗೂ ಕೂಡ ಕೇಕೆಲ್ಲ ತಿನ್ಸಾದ್ಮೇಲೆ ನಮ್ಮ ಬ್ರೋ ಮತ್ತು ನಮ್ಮ ಅತ್ತಿಗೆ, ನಮ್ಮ ಕಾವ್ಯಕ್ಕ ಅವ್ರಿಗೆಲ್ಲ ತಿನ್ನಿಸ್ಬೇಕಿತ್ತು. ನಮ್ಮ ಅಕ್ಕ ಸೊ ಅಲ್ಲಿ ನೋಡ್ತಿರ್ಬೋದು ನೀವು, ನಮ್ಮ ಕಾವ್ಯಕ್ಕ ನಾನಿಬ್ಬರು ಸ್ವಲ್ಪ ಒಂದೇ ಥರ ಫೇಸ್ ಬರುತ್ತೆ. ಅಂದರೆ ರೌಂಡಕ್ಕೆ ಗುಂಡು ಮುಖ, ಅವ್ರದ್ದು ಕೂಡ ನಂದು ಕೂಡ ಹೌದು ಗುಂಡು ಮುಖ. ಸೊ ಸ್ವಲ್ಪ ಟ್ವಿನ್ಸ್ ಥರ ಅಕ್ಕ ತಂಗಿ ಅವಳಿ ಜವಳಿ ಥರ ಕಾಣಿಸ್ತೀವಿ ಅಂತ ಹೇಳ್ತಾರೆ ಕೆಲವೊಂದಷ್ಟು ಜನ. ಸೊ ಹಂಗಾಗಿ ಒಂದೇ ಥರ ಸಿಮಿಲರ್ ಫೇಸ್ ಗುಂಡಕ್ಕಿದೆ ಅಲ್ವಾ. ಸೊ ಹಂಗಾಗಿ ಕಲ್ಲರು ಮತ್ತು ಎಲ್ಲ ಒಂದೇ ಥರ ಕಾಣಿಸ್ತೀವಿ. ನಮ್ಮ ಅತ್ತಿಗೆ ನಾವು ನಂದು ಅಂತಲೇ ಕರೆಯೋದವ್ರನ್ನ. ಸೊ ಅವರು ಕೂಡ ಬಂದರು. ನಾನು ಕೇಕ್ ತಿನ್ನಿಸ್ಬೇಕಂದ್ರೆ ಅವರು ಬಗ್ಲೇಬೇಕು, ಬಿಕಾಸ್ ಅವ್ರು ಹೈಟ್ ಇದ್ದಾರೆ. ನಾನು ಸ್ವಲ್ಪ ಕುಳ್ಳಿನೇ ಅವರು ಕಂಪೇರ್ ಮಾಡಿಕೊಂಡ್ರೆ. ಅದಕ್ಕೆ ನಾನು ಕತ್ತೆ ನೋಡಬೇಕು, ಅವರು ಬಗ್ಕೋಬೇಕು ನನಗೆ ಕೇಕ್ ತಿನ್ನಿಸ್ಬೇಕು ಅಂತಂದರೆ. ಸೊ ಈ ಕಡೆ ಅವರು ತಿನ್ನಿಸ್ಬೇಕು, ಇಬ್ಬರು ಕದ್ದೆ ನಾನು. ಸೊ ಇಬ್ಬರು ತಿನ್ನಿಸ್ಬೇಕು ಅಂತೇಳಿ. ಸೊ ನಾನು ಐಡಿಯಾ ಮಾಡಿ ಅವ್ರಿಗೆ ನಾನೇ ತಿನ್ನಿಸ್ತೀನಿ ಇಬ್ರಿಗೂ ಆ ಕಡೆ ಈ ಕಡೆ ಕೈಯಿಂದ ಅಂತೇಳಿ. ಸೊ ಅವ್ರು ನಂಗೆ ರೇಗಿಸ್ತಾಯಿದ್ರು. ಕಲ್ತ್ಲೋ ಶಿಲ್ಪ ಇವಾಗ ಎಲ್ಲ ಯೂಟ್ಯೂಬ್ ಬಂದು ಕಲ್ತ್ಬಿಟ್ಟೋಳು ಇವಾಗ ಐಡಿಯಾಸ್ನಲ್ಲ ಅಂತ ನಮ್ಮ ಸ್ವಾಮಣ್ಣ ನಂಗೆ ರೇಗಿಸ್ತಾ ಇದ್ದಿದ್ದು. ಸೊ ನೋಡ್ತಿರ್ಬೋದು ನಮ್ಮಣ್ಣ, ನಮ್ಮ ಅತ್ತಿಗೆ, ನಮ್ಮ ಬ್ರೋ, ನಮ್ಮ ನಂದು ಅವರೇನೆ. ಅಂದರೆ ನಾನು ರಿಯಲ್ಲಾಗಿ ನಾವು ಮಾತಾಡ್ಬೇಕಾದ್ರೆ ಸಖತ್ ಫನ್ ಇತ್ತು. ಬಟ್ ನಾನು ಅದನ್ನೆಲ್ಲ ಎಡಿಟ್ ಮಾಡಿಬಿಟ್ಟು ನನ್ನ ಓನ್ ವಾಯ್ಸೇ ಕೊಟ್ಕೋತಾ ಇದ್ದೀನಿ. ಇದು ನಮ್ಮ ಹರೀಶ್ ಬ್ರೋ ಆ್ಯಂಡ್ ಇವು ನಮ್ಮ ಬ್ರೋ ಹರೀಶ್ ಬ್ರೋ ಮತ್ತು ವರ್ಷಿತಾ ಫ್ಯಾಮಿಲಿ ಫ್ರೆಂಡ್ ಥರನೇ ನಮಗೆ. ಇವರು ಕೂಡ ತುಂಬಾ ಕ್ಲೋಸು. ನಮ್ಮ ಯಾವುದೇ ಒಂದು ಈವೆಂಟ್ ನಡೆದ್ರು ಕೂಡ ತುಂಬಾ ಪ್ರೀತಿಯಿಂದ ಬರ್ತಾರೆ. ಸೊ ನಾವು ಕರೆದಾಗೆಲ್ಲ ಮಿಸ್ ಮಾಡೋಲ್ಲ, ನಮಗೋಸ್ಕರ ಬಂದೇ ಬರ್ತಾರೆ ಅವರು. ಸೊ ನನಗೆ ಗಿಫ್ಟನ್ನು ನಾನು ಆವಾಗಲೇ ಜಸ್ಟ್ ಹಾಫ್ ತೋರಿಸಿದ್ದೆ ನಿಮಗೆ, ಫುಲ್ ಓಪನ್ ಮಾಡಿ ತೋರಿಸಿಲ್ಲ ಏನಿತ್ತು ಅಂತ.
ಸೊ ಏನಿತ್ತು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಿ ಸೊ ಗೆಸ್ ಮಾಡಿ. ನಾನು ಕೂಡ ಏನು ಗೆಸ್ ಮಾಡಲಿಲ್ಲ, ಏನಿತ್ತು ಅನ್ನೋ ಕ್ಯೂರಿಯಾಸಿಟಿನಲ್ಲೇ ಗಿಫ್ಟು ಬಾಕ್ಸ್ ಓಪನ್ ಮಾಡ್ತಾಯಿದ್ದೆ. ಫೈನಲಿ ನಮ್ಮ ಅಕ್ಕ ನನಗೆ ಅಂತ ಅಪ್ಕಮಿಂಗ್ ಫೆಸ್ಟಿವಲ್ ಏನಿದೆ ಹೇಳಿ, ಗೌರಿ ಗಣೇಶ ಹಬ್ಬ. ಸೊ ಹಾಗಾಗಿ ನನಗೆ ಅಕ್ಕ ವಿಘ್ನ ವಿನಾಶಕ ಗಣೇಶನ ನನಗೆ ಗಿಫ್ಟಾಗಿ ಪ್ರೆಸೆಂಟ್ ಮಾಡ್ತು. ತುಂಬಾ ಖುಷಿಯಾಯಿತು. ನಮ್ಮ ಮನೇಲಿ ವಿಘ್ನ ವಿನಾಶಕ ಗಣೇಶದ್ದು ಇರಲಿಲ್ಲ, ನನಗೆ ಇರಲಿಲ್ಲ. ಸೊ ಗಣೇಶದ್ದು ಯಾವುದೂ ಕೂಡ. ಸೊ ಮತ್ತು ನನಗೆ ಇಯರಿಂಗ್ಸ್ ಕೂಡ ಕೊಡ್ತು ಅಕ್ಕ. ಸೊ ಆ ಥರ ತುಂಬ ಚೆನ್ನಾಗಿತ್ತು ಗಿಫ್ಟನ್ನು. ನನಗೆ ಇಷ್ಟ ಆಯ್ತು ಅಕ್ಕ ಕೊಟ್ಟಿದ್ದು. ಒಂದು ವಿಘ್ನ ವಿನಾಶಕ ಗಣೇಶ, ಒಂದು ಇಯರಿಂಗ್ಸ್ ಕೊಟ್ಟು ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿತ್ತು ಕೂಡ. ನಮ್ಮ ಸ್ವಾಮಣ ನೋಡ್ತಿರ್ಬೋದು, ನಮ್ಮ ಪಾಪ ಕೂಸ್ಕೊಂಡು ಹೋಗ್ತಿರ್ಲಿಲ್ಲ ನಮ್ಮ ಬ್ರೋ ಹತ್ರ ಅವಳು. ಹಾಗಾಗಿ ಎತ್ಕೊಂಡು ಫೋನ್ ನೋಡಿಸ್ಕೊಂಡು ಅವಳಿಗೆ ಕೂರಿಸ್ಕೊಂಡು ನೋಡ್ತಾ ಕೂತಿತ್ತು ಗೊಂಬೆ ಅದು ಹಾಕ್ಕೊಂಡು. ಸೊ ಇದಾಗಿತ್ತು ಗಾಯ್ಸ್ ಇವತ್ತಿನ ವ್ಲಾಗ್, ಬರ್ಡೇ ವ್ಲಾಗ್.